ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಯಾರೆಲ್ಲ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಯಾರೆಲ್ಲ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಸ್ನೇಹಿತರೆ, ಎಲ್ರಿಗೂ ಗೊತ್ತಿರೋ ಹಾಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 355ನೇ ಆರಾಧನಾ ಮಹೋತ್ಸವ ಇನ್ನೇನು ನಾಳೆ ನಾಡಿದ್ರಲ್ಲಿ ಶುರುವಾಗ್ತಾ ಇದೆ. ಆಗ್ಲಿಂದನೇ ಒಂದು ವಾರದ ಹಿಂದೆನೇ ಸಕಲ ಸಿದ್ಧತೆಗಳು ಕೂಡ ಮಂತ್ರಾಲಯದಲ್ಲಿ ನಡೀತಾ ಇದ್ದಾವೆ. ಎಲ್ಲರೂ ಕೂಡ ಗಮನಿಸಿರ್ತೀರಾ. ಸೊ ಕೆಲವೊಬ್ಬರಿಗೆ ಆರಾಧನೆ ಮಾಡಬೇಕು ಅಂತ ಇರುತ್ತೆ, ಆದರೆ ಹೇಗೆ ಮಾಡೋದಪ್ಪ, ಏನೇನು ಮಾಡಬೇಕು, ಸಂಕಲ್ಪ ಯಾವ ಥರ ಮಾಡಬೇಕು, ಪೂಜೆ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಗೊಂದಲ ಇರುತ್ತೆ. ಸೊ ಅದಕ್ಕೋಸ್ಕರನೇ ಈ ಒಂದು ಯೂಸ್ಫುಲ್ ಆಗಲಿ ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ರಾಯರನ್ನ ಕಂಡುಕೊಂಡ ದಿನದಿಂದ ವರ್ಷದಿಂದ ಸೊ ರಾಯರ ಆರಾಧನೆನ ಯಾವ ಥರ ಮಾಡ್ಕೊಂಡು ಬಂದಿದ್ದೀನಿ, ನನಗೆ ಹೇಗೆ ಒಳ್ಳೆಯದಾಗಿದೆ, ನಾನು ಹೇಗೆ ರಾಯರನ್ನ ಆರಾಧಿಸ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ನೀವು ಕೂಡ ಹಾಗೆ ಫಾಲೋ ಮಾಡ್ಬೋದು. ರಾಯರನ್ನ ತುಂಬ ವಿಜೃಂಭಣೆಯಿಂದ ಆರಾಧಿಸೋರು ಕೂಡ ಇದ್ದಾರೆ. ನನ್ನ ಹತ್ರ ಏನೂ ಇಲ್ಲಪ್ಪ, ನಾನು ನಿನಗೆ ಜಸ್ಟ್ ಒಂದು ದೀಪ ಹಚ್ಚಿ ಒಂದು ಗಂಧವನ್ನು ಇಟ್ಟು ನಿನ್ನನ್ನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳೋರು ಇದ್ದಾರೆ. ಸೊ ರಾಯರ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ, ಎಲ್ರಿಗೂ ಒಂದೇ ಥರ ಕರುಣೆ ತೋರಿಸ್ತಾರೆ. ಸೊ ಅವರು ಕಲ್ಪವೃಕ್ಷ ಕಾಮಧೇನು ಆಗಿರೋದ್ರಿಂದ ನೀನು ಹಾಗೇ ಮಾಡಬೇಕು, ಹೀಗೆ ಮಾಡಬೇಕು, ಆ ಪೂಜೆ ಒಪ್ತೀನಿ, ಈ ಪೂಜೆ ಒಪ್ತೀನಿ ಅಂತ ರಾಯರ ಮನಸ್ಸಲ್ಲಿ ಆ ಥರ ಯಾವತ್ತೂ ಇರೋದಿಲ್ಲ. ಸೊ ನೀವು ಭಕ್ತಿಯಿಂದ, ಶುದ್ಧ ಮನಸ್ಸಿನಿಂದ, ಶುದ್ಧ ನಾಲಿಗೆಯಿಂದ ಗುರುಗಳನ್ನ ಆರಾಧನೆ ಮಾಡಿದ್ರೆ ಅವರು ಎಲ್ಲಿದ್ರೂ ನಿಮ್ಮನ್ನ ಕೈ ಹಿಡಿದು ಕರುಣೆಯಿಂದ ಕಾಪಾಡ್ತಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಈಗ ಆರಾಧನೆನ ಯಾವ ಥರ ಮಾಡೋದು ಅಂತ ನೋಡೋಣ. ಸೊ ಮೊದಲಿಗೆ ಕಂಪ್ಲೀಟಾಗಿ ಮನೇನ ಸ್ವಚ್ಛ ಮಾಡ್ಕೊಳ್ಳಿ. ನಿಮ್ಮ ಮನೇನ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ರಾಯರನ್ನ ಎಷ್ಟು ಕ್ಲೀನಾಗಿ ಭಕ್ತಿಯಿಂದ ಪೂಜಿಸ್ತೀವೋ ಅಷ್ಟು ಬೇಗ ರಾಯರು ಒಲಿತಾರೆ. ಸೊ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಹಿಂದಿನ ದಿನವೇ ರಾಯರ ಆರಾಧನೆ ಬಂದುಬಿಟ್ಟು 29ನೇ ತಾರೀಕು ಶನಿವಾರ ಪೂರ್ವಾರಾಧನೆ ಇದೆ. ಹಾಗೆ 30ನೇ ತಾರೀಕು ಭಾನುವಾರ ಮಧ್ಯಾರಾಧನೆ ಇದೆ. ಅದು ತುಂಬ ಮುಖ್ಯವಾದ ದಿನ. ಮತ್ತು 31ನೇ ತಾರೀಕು ಉತ್ತರಾರಾಧನೆ ಇದೆ. ಸೊ ಈ 3 ವಿಶೇಷ ದಿನಗಳಲ್ಲಿ ರಾಯರನ್ನ ನಾವೆಷ್ಟು ಭಕ್ತಿಯಿಂದ ಆರಾಧನೆ ಮಾಡ್ತೀವೋ ಅಷ್ಟೂ ಕೂಡ ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇದೆ. ನನಗೂ ಕೂಡ ಆರಾಧನೆ ಮಾಡ್ಕೊಂಡು ಬಂದಾಗಿಂದ ನನ್ನ ಲೈಫಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ಗಳು ಎಲ್ಲವೂ ಒಂದು ಸಮಕ್ಕೆ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಹೀಗೆ ನೆಕ್ಸ್ಟು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯೂ ಕೂಡ ಹಿಂದಿನ ದಿವಸನೇ ಅಂದರೆ 28ನೇ ತಾರೀಕೇನೆ ಹಿಂದಿನ ದಿವಸನೇ ನೀವು ದೇವ್ರ ಮನೆಯನ್ನ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಫೋಟೋಗಳೆಲ್ಲನೂ ಒರೆಸಿ ಹಾಗೆ ಒಂದು ಶುದ್ಧವಾದಂಥ ಗಂಧವನ್ನು ರೆಡಿ ಮಾಡಿ ಇಟ್ಕೊಳ್ಳೋದಾದರೆ ಇಟ್ಕೋಬೋದು, ಅಥವಾ ಮಾರನೇ ದಿನ ದೇವರಿಗೆ ಇಡುವಂಥ ದಿನಗಳಲ್ಲೂ ಕೂಡ ನೀವು ಮಾಡ್ಕೋಬೋದು. ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ರೆ ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ರಾಯರನ್ನ ಒಂದು ಕಂಪ್ಲೀಟಾಗಿ ಮನೆಯಲ್ಲಿ ಯಾವ್ಯಾವ ದೇವ್ರ ಫೋಟೋಗಳಿದ್ದಾವೆ ಎಲ್ಲವನ್ನ ಕ್ಲೀನಾಗಿ ಒಳ್ಳೆ ನೀರಿಂದ ಮತ್ತು ಒಳ್ಳೆ ಬಟ್ಟೆಯಿಂದ ಒರೆಸಿ ಎಲ್ಲ ದೇವ್ರ ಫೋಟೋಗಳಿಗೂ ಕುಂಕುಮಗಳನ್ನು ಇಟ್ಟು, ನೀವು ಯಾವುದನ್ನ ಬಿಳಿ ನಾಮವನ್ನು ಬಳಸೋರಾದರೆ ಅದನ್ನು ಕೂಡ ಇಡ್ಬೋದು. ಅರಿಶಿಣ, ಕುಂಕುಮ ಎಲ್ಲವನ್ನ ದೇವರಿಗೆ ಇಡ್ಬೋದು. ಆದರೆ ರಾಯರ ಫೋಟೋಗೆ ಮಾತ್ರ ಗಂಧ ಮಾತ್ರ ಇಡಬೇಕಾಗತ್ತೆ. ಸೊ ಎಲ್ಲವನ್ನು ಇಟ್ಟು ರೆಡಿ ಮಾಡ್ಕೊಂಡ್ಮೇಲೆ ಒಂದು ಪೀಠವನ್ನು ರೆಡಿ ಮಾಡ್ಕೊಳ್ಳಿ. ರಾಯರಿಗೆ ಗಂಧವನ್ನು ಏರಿಸಿ ಹೂಗಳನ್ನು ಇಟ್ಟು, ನಿಮ್ಗೆ ಇಷ್ಟದ ಹೂಗಳು, ರಾಯರಿಗೆ ತುಂಬ ಎಷ್ಟು ಹೂಗಳನ್ನ ಇಡ್ತೀರಾ, ಯಾವ ಹೂವು ಅದೇ ಹೂವು ಇದೇ ಹೂವು ಅಂತ ರಾಯರು ಕೇಳೋದಿಲ್ಲ. ನಿಮ್ಗೆ ಯಾವ ಹೂವಿಂದ ರಾಯರನ್ನ ಆರಾಧನೆ ಮಾಡಬೇಕು ಅಂತ ಅನಿಸುತ್ತೆ ಆ ಒಂದು ಹೂಗಳನ್ನು ಹಾಕಿ ರಾಯರಿಗೆ ಕಂಪ್ಲೀಟಾಗಿ ಅಲಂಕಾರವನ್ನು ಮಾಡಿ, ಸೊ ರಾಯರ ಮುಂದೆ ನಿಮಗೆ ಇಷ್ಟವಾದಂಥ ನಿಮ್ಮ ಕೈಯಲ್ಲಿ ಆದಂತಹ ಒಂದು ನೈವೇದ್ಯವನ್ನು ಇಟ್ಟು, ರಾಯರ ಫೋಟೋ ಇರಲಿ ಅಥವಾ ವಿಗ್ರಹ ಇರಲಿ, ನೀವು ಯಾವುದಕ್ಕೆ ಪೂಜೆ ಮಾಡಬೇಕು ಅಂತ ಅನ್ಕೋತೀರಾ, ಫೋಟೋಗಾದರೆ ಫೋಟೋಗೆ ಅಥವಾ ವಿಗ್ರಹಕ್ಕಾದರೆ ವಿಗ್ರಹಕ್ಕೆ ಒಂದು ಪೀಠನ ರೆಡಿ ಮಾಡ್ಕೊಳ್ಳಿ. ಒಂದು ರಂಗೋಲಿಯನ್ನು ಹಾಕಿ ಆ ಪೀಠವನ್ನು ರೆಡಿ ಮಾಡ್ಕೊಳ್ಳಿ. ಶುದ್ಧ ಬಟ್ಟೆಯನ್ನು ಹಾಕ್ಬಿಟ್ಟು ಅದರ ಮೇಲೆ ನೀವು ರಾಯರ ಫೋಟೋವನ್ನು ಇಡಬೇಕಾಗತ್ತೆ, ಅಥವಾ ರಾಯರ ವಿಗ್ರಹವನ್ನು ಕೂಡ ನೀವು ಇಡಬೇಕಾಗತ್ತೆ. ಹೀಗೆ ನೀವು ರಾಯರ ಒಂದು ಆರಾಧನೆನ ಪ್ರಾರಂಭ ಮಾಡಬೇಕಾಗತ್ತೆ. ಸೊ ಅದ್ರ ಜೊತೆಗೆ ಯಾರಾದರೂ ಸಂಕಲ್ಪ ಮಾಡೋರು, ಕಾಯಿ ಸಂಕಲ್ಪ ಮಾಡ್ಕೊಳ್ಳೋರು ಇದ್ದರೆ ಒಂದು ಕಾಯನ್ನು, ಅಂದರೆ ಅದು ಸಿಪ್ಪೆ ತೆಗೆದಿರಬಾರ್ದು, ಆ ಥರ ಒಂದು ಕಾಯನ್ನು ತಗೊಂಡು ನೀವು ಒಂದು ನೀಟಾಗಿರುವಂಥ ಒಂದು ಹಳದಿ ಕಲರ್ ಬಟ್ಟೆನ ಶುದ್ಧವಾಗಿ ತೊಳೆದು ಇಟ್ಕೊಂಡು ಆ ಒಂದು ಹಳದಿ ಕಲರ್ ಬಟ್ಟೆ ಮೇಲೆ ಒಂದು ಸ್ವಲ್ಪ ಅರಿಶಿಣ, ಕುಂಕುಮ, ಅಕ್ಷತೆ, ಹೂವು, ತುಳಸಿ ಹಾಕಿಬಿಟ್ಟು ಅದರಲ್ಲಿ ಒಂದು 11 ರೂಪಾಯಿ ಕಾಯಿನ್ಗಳನ್ನು ಇಟ್ಬಿಟ್ಟು ನೀವು ಅದ್ರ ಮೇಲೆ ನೀವು ಕಾಯಿನ ಇಡಬೇಕಾಗತ್ತೆ.
ಸೊ ಕಾಯಿನ ಇಟ್ಟುಬಿಟ್ಟು ರಾಯರ ಮುಂದೆನೇ ಇಟ್ಟುಬಿಟ್ಟು ನೀವು ಕಂಪ್ಲೀಟಾಗಿ ನಿಮ್ಮ ಒಂದು ಯಾವ ವಿಷಯಕ್ಕೆ ನೀವು ಸಂಕಲ್ಪ ಮಾಡ್ತಾ ಇದ್ದೀರಾ, ಯಾವ ವಿಷಯಕ್ಕೆ ನೀವು ರಾಯರ ಹತ್ರ ಈ ಸಂಕಲ್ಪವನ್ನು ಇಡ್ತಾ ಇದ್ದೀರಾ ಅಂತ ನೇರವಾಗಿ ನೀವು ರಾಯರಿಗೆ ಹೇಳಬೇಕಾಗತ್ತೆ. ಆ ಕಾಯಿನ ಹಿಡ್ಕೊಂಡು, ರಾಯರೇ ನಾನು ಈ ಒಂದು ವಿಚಾರಕ್ಕೋಸ್ಕರ ಸಂಕಲ್ಪವನ್ನು ಇವತ್ತು ಕೈಗೊಳ್ತಾ ಇದ್ದೀನಿ, ನನಗೆ ಇದನ್ನು ಆದಷ್ಟು ಬೇಗ ನೆರವೇರಿಸ್ಕೊಡಿ ಅಂತ ಹೇಳ್ಬಿಟ್ಟು ನೀವು ಸಂಕಲ್ಪವನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ರಾಯರ ಹೆಸರಿನಲ್ಲಿ ಆ ಬಟ್ಟೆಯನ್ನು ಕಂಪ್ಲೀಟಾಗಿ ಕಟ್ಟಿಬಿಟ್ಟು ಒಂದು ಜಾಗದಲ್ಲಿ ಇಡಬೇಕಾಗತ್ತೆ. ರಾಯರ ಹತ್ರನೇ ಇಟ್ಬಿಟ್ಟು ನೀವೊಂದು ಸಂಕಲ್ಪವನ್ನು ಅವತ್ತಿನ ದಿನ ಪ್ರಾರಂಭ ಮಾಡಬೇಕಾಗತ್ತೆ. ಹೀಗೆ ಮೊದಲನೇ ದಿನ ನೀವು ರಾಯರ ಆರಾಧನೆಯನ್ನು ಸ್ಟಾರ್ಟ್ ಮಾಡಿದ್ದಾಯಿತು. ಸೊ ಅದರ ನೆಕ್ಸ್ಟ್ ಡೇ ಏನು ಮಾಡಬೇಕು ಅಂದರೆ, ದೇವ್ರ ಮನೆಯನ್ನು ಫೋಟೋ ನೀವು ವಿಗ್ರಹ ಏನು ಇಟ್ಟಿರ್ತೀರ ಆ ಜಾಗವನ್ನು ಬಿಟ್ಟು ಕಂಪ್ಲೀಟಾಗಿ ಎಲ್ಲ ಒರೆಸ್ಕೊಂಡು ನೀಟಾಗಿ ಮತ್ತೆ ದೇವ್ರ ಹತ್ರ ಇಟ್ಟಿರುವಂಥ ಹೂಗಳನ್ನ ಯಾವುದನ್ನು ತೆಗಿಬಾರ್ದು. ಅದ್ರ ಮೇಲೇ ಹೂಗಳನ್ನ ಇಟ್ಬಿಟ್ಟು ಮತ್ತೆ ಇನ್ನೊಂದು ನೀವು ನೈವೇದ್ಯವನ್ನು ಇಟ್ಟು ಮಾಮೂಲಿ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ದೀಪ ಧೂಪ ಆರತಿ ಎಲ್ಲವನ್ನ ಮಾಡಿಕೊಂಡು ಅವತ್ತಿನ ದಿನ ಕೂಡ ನೀವು ರಾಯರನ್ನ ಆರಾಧನೆಯನ್ನು ಮಾಡಬೇಕಾಗುತ್ತೆ. ಸೊ 2ನೇ ದಿನ ತುಂಬ ಶ್ರೇಷ್ಠವಾದ ದಿನ ಅಂತ ಹೇಳ್ತಾರೆ. ಅವತ್ತು ಉಪವಾಸ ಇದ್ದರೆ ಕೂಡ ತುಂಬ ಒಳ್ಳೆಯದಾಗತ್ತೆ. ಧೂಪ ದೀಪ ಆರತಿಗಳನ್ನು ಮಾಡಿ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಸ್ಮರಣೆ ಮಾಡುತ್ತಾ ಅವರ ನಾಮವನ್ನು ಜಪ ಮಾಡುತ್ತಾ ನೀವು ಆರಾಧನೆಯನ್ನು ಮೊದಲನೇ ದಿನ ಪ್ರಾರಂಭ ಮಾಡ್ಬೋದು. ನಾನು ಇದರಲ್ಲಿ ತುಂಬ ಸರಳವಾಗಿ ಹೇಳ್ಕೊಡ್ತೀನಿ. ತುಂಬ ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತ ಹೇಳ್ಕೊಡಲ್ಲ, ಎಲ್ಲರ ಶಕ್ತಿಗೆ ಅನುಸಾರವಾಗಿ ಮಾಡುವಂತೆ ಇದರಲ್ಲಿ ಹೇಳ್ಕೊಡ್ತೀನಿ. ಸೊ ಮೊದಲನೇ ದಿನ ನೀವು ಹಾಕಿರುವಂಥ ಹೂಗಳನ್ನು 2ನೇ ದಿನ ತೆಗಿಬಾರ್ದು. ಯಾಕೆಂದರೆ ನಾವು ಮೊದಲನೇ ದಿನ ಯಾವ ಹೂಗಳನ್ನ ಏರ್ಸಿರ್ತೀವಿ ಅದೇ ಹೂಗಳ ಮೇಲೆ ಒಂದೊಂದು ಹೂಗಳನ್ನ ಎಕ್ಸ್ಟ್ರಾ ಹೂಗಳನ್ನ ನೀವು 2 ದಿನನೂ ಕೂಡ ಇಡಬೇಕು. ಸೊ ಕಂಪ್ಲೀಟಾಗಿ ಆ ಒಂದು ದಿನದಲ್ಲಿ ದೀಪ ಧೂಪ ಆರತಿ ಎಲ್ಲವನ್ನ ಮಾಡಿ ತುಂಬ ಭಕ್ತಿಯಿಂದ ರಾಯರ ಯಾವ ಮಂತ್ರಗಳು ಗೊತ್ತು ನಿಮಗೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ, ಈ ಒಂದು ಮಂತ್ರವನ್ನು ಕೂಡ ಹೇಳ್ಕೊಬೋದು. ಏನೋ ಗೊತ್ತಿಲ್ಲ ನನಗೆ ಮಂತ್ರಗಳೇ ಗೊತ್ತಿಲ್ಲ ಅಂತ ಅಂದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತಲೂ ಹೇಳ್ಕೊಬೋದು. ಸೊ ನಿಮಗೆ ಗಾಯತ್ರಿ ಮಂತ್ರ ಗೊತ್ತಿದ್ರೆ ಅದನ್ನು ಕೂಡ ಹೇಳ್ಕೊಬೋದು. ಸೊ ಈ ಮಂತ್ರಗಳನ್ನು ನೀವು 11 ಬಾರಿ ಅಥವಾ 21 ಬಾರಿ ಅಥವಾ 108 ಬಾರಿ ರಾಯರ ಮುಂದೆ ಕೂತ್ಕೊಂಡು ನೀವು ಜಪವನ್ನು ಮಾಡಬೇಕಾಗತ್ತೆ. ಸೊ ಅದೆಲ್ಲ ಆದಮೇಲೆ ಆರಾಧನೆಯ ಕೊನೆಯ ದಿನ ಲಾಸ್ಟ್ನೇ ದಿನ ಏನು ಹೇಳ್ತೀವಿ 31ನೇ ತಾರೀಕು ಸೋಮವಾರ ಉತ್ತರ ಆರಾಧನೆ, ಅವತ್ತು ಕೂಡ ನೀವು ಅದೇ ಥರ ಮಾಡಬೇಕಾಗತ್ತೆ. ಹೂಗಳನ್ನ ಯಾವುದೂ ತೆಗಿಬಾರ್ದು. ಅದ್ರ ಮೇಲೇ ಇನ್ನೊಂದೆರಡು ಹೂಗಳನ್ನ ಇಟ್ಟು ರಾಯರನ್ನ ಧೂಪ ದೀಪ ಆರತಿಗಳಿಂದ ಬೇಡಿ ಮಂತ್ರಗಳನ್ನು ಜಪ ಮಾಡಿ ಒಂದು ಒಳ್ಳೆ ನೈವೇದ್ಯವನ್ನು ಇಟ್ಟು ನೀವು ಅವತ್ತು ಕೂಡ ರಾಯರನ್ನ ಅದೇ ಥರ ಆರಾಧನೆ ಮಾಡಬೇಕಾಗಿರುತ್ತೆ. 3 ದಿನವೂ ಕೂಡ ಸೇಮ್ ನೀವು ಅದೇ ಥರ ಆರಾಧನೆ ಮಾಡಬೇಕು. ಮೊದಲನೇ ದಿನ ಒಂದು ಸಂಕಲ್ಪಕ್ಕಾಗಿ ಕಾಯಿನ ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀರ ಅದನ್ನು ಅಲ್ಲೇ ಇಟ್ಬಿಟ್ಟು ನೀವು ಅದಕ್ಕೋಸ್ಕರನೇ ಪ್ರತಿದಿನ ಪೂಜೆ ಮಾಡಬೇಕಾಗತ್ತೆ. ನಿಮ್ಮ ಸಂಕಲ್ಪ ಈಡೇರೋವರೆಗೂ ಕೂಡ ಅದಕ್ಕೆ ಪೂಜೆ ಮಾಡಬೇಕಾಗತ್ತೆ. ಸೊ ಮುಂದಿನ ಆರಾಧನೆವರೆಗೂ ನಿಮಗೆ ಟೈಮ್ ಇರುತ್ತೆ. ಅಷ್ಟರೊಳಗೆ ಯಾವತ್ತು ಬೇಕಿದ್ರೂ ನೀವು ಅಂದ್ಕೊಂಡಿರೋದು ಆಗ್ಬೋದು. ಆದಷ್ಟು ಬೇಗ ಆದರೆ ನೀವೇನು ಮಾಡಿ ಅದನ್ನೆಲ್ಲ ಬಿಚ್ಚಿಬಿಟ್ಟು ನೀವು ಆಯ್ತಪ್ಪ ನನ್ನ ಸಂಕಲ್ಪ ಎಲ್ಲ ನೆರವೇರಿಸ್ಕೊಟ್ಟಿದ್ದೀರಾ ನೀವು ಅಂತ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಹೇಳ್ತಾ ಅದನ್ನು ಹರಿಯೋ ನೀರಲ್ಲಿ ಬಿಟ್ಬಿಡಿ. ಇನ್ ಕೇಸ್ ನಿಮಗೆ ಅಂದ್ಕೊಂಡಿರೋದು ಆಗಿಲ್ಲ ಅಂದ್ರೂ ತೊಂದರೆ ಇಲ್ಲ, ಅದಕ್ಕೂ ಕೂಡ ಏನಾದರೂ ಒಂದು ರೀಸನ್ ಇರುತ್ತೆ. ಅದಕ್ಕೋಸ್ಕರ ರಾಯರು ಆ ಕೆಲಸಗಳನ್ನ ಇನ್ನೂ ಮಾಡಿಕೊಟ್ಟಿರೋದಿಲ್ಲ. ಸೊ ಆರಾಧನೆವರೆಗೂ ನೋಡಿ ಆಗಿಲ್ಲ ಅಂತ ಅಂದರೆ ಆವಾಗಲೂ ಕೂಡ ಅದನ್ನೆಲ್ಲ ಬಿಚ್ಚಿಬಿಟ್ಟು ನೀವು ಹರಿಯೋ ನೀರೊಳಕ್ಕೆ ಹಾಕಬೇಕಾಗತ್ತೆ. ಈ ರೀತಿಯಾಗಿ ನೀವು 3 ದಿನ ಕೂಡ ಗುರು ರಾಘವೇಂದ್ರ ಸ್ವಾಮಿಗಳನ್ನು ತುಂಬ ಭಕ್ತಿಯಿಂದ ಆರಾಧನೆ ಮಾಡ್ಬೋದು. ಸೊ ನೈವೇದ್ಯ ಏನಿಡ್ಬೋದು ಅಂತ ನೋಡೋದಾದರೆ ಹೆಸರುಬೇಳೆ ಪಾಯಸ, ಪಂಚಾಮೃತ, ಪಾಯಸ, ನಿಮಗೆ ಏನು ಇಷ್ಟ ಆಗುತ್ತೆ, ನಿಮಗೆ ಏನನ್ನು ರಾಯರಿಗೆ ಇಡಬೇಕು ಅಂತ ಅನಿಸುತ್ತೆ ಅದನ್ನು ನೀವು ಮಾಡ್ಬೋದು. ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಮಾತ್ರ ಬಳಸೋ ಹಾಗಿಲ್ಲ ಅಡುಗೆಗೆ. ಈ 3 ದಿನಗಳ ಕಾಲ ನೀವು ಕೂಡ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂಥ ಅಡುಗೆಗಳನ್ನ ಸೇವನೆ ಮಾಡಬಾರ್ದು. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಅನುಗ್ರಹ ಆಶೀರ್ವಾದ ಸಿಗಲಿ. ನಿಮ್ಮ ಈ ಒಂದು ಆರಾಧನಾ ಮಹೋತ್ಸವ ನಿಮ್ಮ ಮನೇಲಿ ಏನು ಆಚರಿಸ್ತೀರ ಅದು ಸಕ್ಸಸ್ಫುಲ್ಲಾಗಿ ಯಶಸ್ವಿಯಾಗಿ ನೆರವೇರಲಿ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.